1,00,000 ಲೋನ್, 15,000 ಸ್ಯಾಲರಿ, 2 ವರ್ಷಗಳ ಕಾಲ ಐಟಿ ಜಾಬ್ ಸಲುವಾಗಿ ಪರದಾಟ. ಇದು ಐಟಿ ಜಾಬ್ ಹುಡುಕ್ತಾ BPOಲಿ ಸಿಕ್ಕಿಬಿದ್ದ ಒಬ್ಬ ಇಂಜಿನಿಯರ್ನ ರಿಯಾಲಿಟಿ. ಬೆಂಗಳೂರಿನ PGಲಿ ಸಾವಿರಾರು ವಿದ್ಯಾರ್ಥಿಗಳ ಒಂದೇ ಒಂದು ಪ್ರಶ್ನೆ, ಐಟಿಲಿ ಜಾಬ್ ಯಾವಾಗ? ಐಟಿಲಿ ಜಾಬ್ ತಗೋಬೇಕು ಅಂತ ಬಂದಿರೋ ಈ ವಿದ್ಯಾರ್ಥಿ BPOಲಿ ಸೇರ್ಬೇಕಾಗಿರೋ ಕಾರಣ ಏನು? ಐಟಿಲಿ ಇವನಿಗೆ ಜಾಬ್ ಸಿಗದೇ ಇರೋ ಕಾರಣ ಏನು? ಇನ್ ಕೇಸ್ ನೀವೇನಾದರೂ ಟ್ರೈನಿಂಗಲ್ಲಿದ್ದು ಐಟಿ ಜಾಬ್ ಸಲುವಾಗಿ ಸರ್ಚ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ನೀವು ನೋಡಲೇಬೇಕು. ಸೊ ರಿಯಾಲಿಟಿಲಿ ಐಟಿ ಜಾಬಿಗಂತ ಬಂದಿರೋ ಎಷ್ಟೋ ಸ್ಟೂಡೆಂಟ್ಸು ನಾನ್ ಐಟಿಲಿ ವರ್ಕ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದೇಳಿ ಒಬ್ಬ ವಿದ್ಯಾರ್ಥಿಯ ಜೀವನ ಕಥೆನ ನಾನು ನಿಮ್ಮ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ಮ ಲೋಹಿತ್. ಈ ಕಥೆಯಲ್ಲಿ ಬರೋ ಒಬ್ಬ ಹುಡುಗನ ಹೆಸರು ಮಹೇಶ್ ಅಂತ ಅನ್ಕೊಳ್ರಿ. ಆ ಮಹೇಶ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರ್ತಾನ. ಇಂಜಿನಿಯರಿಂಗ್ ಮುಗಿಸಿರೋ ಈ ಮಹೇಶಂಗೆ ಐಟಿ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಂದೇಳಿ ಭಾಳ ಆಸೆ ಇಟ್ಕೊಂಡಿರ್ತಾನ. ಅವ್ರ ತಂದೆ ತಾಯಿ 1,00,000 ಸಾಲ ಮಾಡಿ ಕೊಟ್ಟಿರ್ತಾರ. ಆ್ಯಂಡ್ 3 ರಿಂದ 4 ತಿಂಗಳು ವೇಟ್ ಮಾಡಿಬಿಟ್ರೆ ನನ್ನ ಮಗ ಒಂದು ಜಾಬ್ ಸಿಗುತ್ತಾ ಅಂತೇಳಿ ಆಸೆ ಇಟ್ಕೊಂಡಿರ್ತಾರ. ಸೊ ಈ ಮಹೇಶ ಒಂದು ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗ್ತಾನ. 3 ರಿಂದ 4 ತಿಂಗಳು ಮುಗಿಯುತ್ತಾ ಇವನಿಗೆ ಯಾವುದೇ ರೀತಿ ಜಾಬ್ ಸಿಗಲ್ಲ. ಬರ್ತಾ 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 ಬದುಕಿನ ಒತ್ತಡ ಈ ಮಹೇಶ್ಗ ಜಾಸ್ತಿ ಆಗುತ್ತಾ. PG ರೆಂಟ್ ಕಟ್ಟಬೇಕು, ಫುಡ್, ಟ್ರಾವೆಲ್, ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತಾ. ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಅವ್ರ ಮನೆಯವರಿಗೆ ಕೇಳಕ್ ಆಗದೆ ಇರೋ ರೀಸನ್ಗೆ ಟೆಂಪ್ರವರಿ ಒಂದು ಜಾಬ್ ಮಾಡೋಣ, ಸೈಡಿಗೆ ಐಟಿ ಜಾಬಿಗೆ ಓದೋಣ ಅಂತಂದೇಳಿ ಡಿಸಿಷನ್ ತಗೊಂತಾನ. ಅವ್ನು ಡಿಸಿಷನ್ ತಗೊಂಡಾದ್ಮೇಲೆ ಒಂದು BPO ಕಂಪ್ನಿಗೆ ಸೇರ್ತಾನ. ಅಲ್ಲಿ 15,000 ಸ್ಯಾಲರಿಗೆ ಫಿಕ್ಸ್ ಆಗ್ತಾನ. ಆದ್ರೆ ರಿಯಾಲಿಟಿಲಿ ದಿನಕ್ಕೆ 9 ತಾಸು ಕೆಲಸ, ರೊಟೇಷನಲ್ ಶಿಫ್ಟ್ ಆಗಿರುತ್ತೆ. ಅವ್ನ ಆಫೀಸ್ ಮುಗಿದ್ಮೇಲೆ ಕೋಡಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಅವನಿಗೆ ಅಷ್ಟು ಎನರ್ಜಿ ಇರಲ್ಲ. ಅಂಡ್ ಜಾಬ್ ಅಪ್ಡೇಟ್ಸ್ ಆಗಲಿ ಆ ಸ್ಟ್ರೆಸ್ ಅಲ್ಲಿ ಅವನಿಗೆ ಓದಬೇಕು ಅನ್ನೋ ಕಾನ್ಸಂಟ್ರೇಷನ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಇಷ್ಟು ದಿನ ಆದ್ರೂ ಐಟಿಲಿ ಜಾಬ್ ಸಿಕ್ಕಿಲ್ಲ ಅಂತಂದು ಹೇಳಿ ಮನೆಯವ್ರು ಏನ್ ಅನ್ಕೊಂತಾರೋ ಅನ್ನೋದಕ್ಕೆ ಐಟಿಲಿ ಆಲ್ರೆಡಿ ಜಾಬ್ ಸಿಕ್ಕಿದೆ. ಸ್ಟಾರ್ಟಿಂಗ್ ಅಲ್ಲಿ 15,000 ಸ್ಯಾಲರಿ ಅಂತಂದೇಳಿ ಸುಳ್ಳು ಹೇಳ್ತಾನ. ಬಿಕಾಸ್ ಅವ್ರ ಪೇರೆಂಟ್ಸಿಗೆ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಟೆಂಪ್ರವರಿಗಂತ ಹೋಗಿರೋ ಈ ಮಹೇಶಂಗೆ 6 ತಿಂಗಳು ಮುಗಿಯುತ್ತಾ, 1 ವರ್ಷ ಮುಗಿಯುತ್ತಾ, ಟೋಟಲ್ ಇವನು BPOಲ್ ಕಳೆದಿದ್ದು 2 ವರ್ಷ. ಈ ಒಂದು ಗ್ಯಾಪ್ ಅಲ್ಲಿ ಐಟಿ ಕಂಪನಿಗೆ ವಾಕ್ ಇನ್ ಇಂಟರ್ವ್ಯೂ ಕೊಡಕ್ ಹೋಗ್ತಾನ. ಆ ಒಂದು ಇಂಟರ್ವ್ಯೂ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ನ ಕೇಳ್ತಾರ. BPO ಎಕ್ಸ್ಪೀರಿಯನ್ಸ್ ಯಾಕೆ, ಐಟಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರೊಫೈಲ್ ಮಿಸ್ ಮ್ಯಾಚ್ ಆಗಿದೆ ಅಂತಂದೇಳಿ ಆ ಕ್ಯಾಂಡಿಡೇಟ್ ನ ರಿಜೆಕ್ಟ್ ಮಾಡ್ತಾರ. ಇನ್ ಕೇಸ್ ವಾಕ್ ಇನ್ ಇಂಟರ್ವ್ಯೂ ಹೋದ್ರೂ ಕೂಡ ಇವನಿಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು. ಇಷ್ಟೆಲ್ಲಾ ರಿಜೆಕ್ಷನ್ಸ್ ನ ಕನ್ಸಿಡರ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು BPO ಎಕ್ಸ್ಪೀರಿಯನ್ಸ್. ಇವನಿಗೆ ಯಾಕೆ ರಿಜೆಕ್ಷನ್ ಆಗ್ತಿದೆ ಅಂತಂದೇಳಿ ಯೋಚನೆ ಮಾಡಿ ನೋಡಿದಾಗ ಇವನು ಪ್ರೊಫೈಲ್ಗೆ ಅವ್ರ ಒಂದು ರಿಕ್ವೈರ್ಮೆಂಟು ಮ್ಯಾಚ್ ಆಗ್ತಿಲ್ಲ. ಐಟಿ ಜಾಬ್ ಮಾಡಬೇಕು ಅಂತ ಕನಸು ಕಟ್ಕೊಂಡು ಬಂದಿರೋ ಈ ಹುಡುಗಂಗೆ BPO ಪರ್ಮನೆಂಟ್ ಆಗ್ಬಿಡ್ತು. ಈ ತರ ಬೆಂಗಳೂರಲ್ಲಿ ಎಷ್ಟೋ ಸ್ಟೂಡೆಂಟ್ಸು ಯಾವುದೋ ಒಂದು ರೀಸನ್ಗೆ ನಾನ್ ಐಟಿಲಿ ವರ್ಕ್ ಮಾಡ್ತಿದಾರ. ಅಂಡ್ ಮನ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಒಂದು ಕಮಿಟ್ಮೆಂಟ್ ಸಲುವಾಗಿ ಇನ್ನೂ ಕೆಲಸ ಮಾಡ್ತಿದಾರ. ಹಾಗಿದ್ರೆ ಈ ಕಥೆಯಲ್ಲಿ ಈ ಹುಡುಗ ಮಾಡಿದ ಮಿಸ್ಟೇಕ್ಸ್ ಏನು? ಟೆಂಪ್ರವರಿ ಜಾಬ್ ಸೇಫ್ ಆಪ್ಷನ್ ಅಂತ ಅನ್ಕೊಂಡಿರೋ ಒಂದು ಭ್ರಮೆ. ರಿಯಾಲಿಟಿಲಿ BPO ಜಾಬ್ ನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರೋದು, ಪೇರೆಂಟ್ಸ್ ಮುಂದೆ ಸುಳ್ಳು ಹೇಳಿದ್ದಕ್ಕೆ ಆ ಒಂದು ಪ್ರೆಷರ್ ನ ತಗೊಂಡಿರೋದು. ಅಂಡ್ ಈ ಹುಡುಗ ಒಂದು ಆನ್ಲೈನ್ ಇಂಟರ್ನ್ಶಿಪ್ ಅಂತಂದು ಹೇಳಿ ಮೋಸ ಹೋಗಿರ್ತಾನ. ಸೊ ನೀವೇನಾದ್ರೂ ಇಂಟರ್ನ್ಶಿಪ್ ಸಲುವಾಗಿ ಸರ್ಚ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಆಸ್ ಪರ್ ಟೈಮ್ಸ್ ಆಫ್ ಇಂಡಿಯಾ ಇವ್ರ ರಿಪೋರ್ಟ್ ಪ್ರಕಾರ ಬೆಂಗಳೂರಲ್ಲಿ ಇಂಟರ್ನ್ಶಿಪ್ ಅಂತ ಹೆಸರು ಹೇಳ್ಕೊಂಡು ಮೋಸ ಮಾಡೋರು ಇದಾರ. ಈ ಸ್ಟೋರಿಲಿ ಈ ಸ್ಟೂಡೆಂಟು ಸುಮಾರು ಐಟಿ ಕಂಪ್ನಿಗಳಿಗೆ ಜಾಬ್ ಅಪ್ಲೈ ಮಾಡಿದ್ರು ಆ ಐಟಿ ಕಂಪ್ನಿಗಳಿಂದ ರೆಸ್ಪಾನ್ಸ್ ಬಂದಿರಲ್ಲ. ಇದರ ರೀಸನ್ ಏನು ಅಂತ ಯೋಚನೆ ಮಾಡಿ ನೋಡಿದಾಗ ಸುಮಾರು 87% ಕಂಪನೀಸು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನ AI ಟೂಲ್ ಯೂಸ್ ಮಾಡ್ತಾ ಇದಾರ. ಬಿಕಾಸ್ ಟೈಮ್ ಸೇವ್ ಮಾಡಕ್ಕೆ. ಜಾಬ್ ಸರ್ಚ್ ಮಾಡ್ತಾ ಇರೋರಿಗೆ ನಾನು ಹೇಳೋದೊಂದೇ, ನಿಮ್ಮ ರೆಸ್ಯೂಮೇಲಿ AI ಟೂಲಿಗೆ ಮ್ಯಾಚ್ ಆಗುವಂತ ಕೀವರ್ಡ್ಸ್ ನ ಚೆಕ್ ಮಾಡ್ರಿ. ಈ AI ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂತಂದ್ರ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೂ ಇನ್ ಕೇಸ್ AIಗೆ ಬೇಕಾಗಿರೋ ಕೀವರ್ಡ್ಸ್ ಇಲ್ಲ ಅಂತಂದ್ರೆ ಅದು ನಿಮ್ಮ ರೆಸ್ಯೂಮ್ ನ ಫಿಲ್ಟರ್ ಮಾಡಲ್ಲ. ಅಂಡ್ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಪ್ರಾಪರ್ ಸ್ಕಿಲ್ ಇರಬೇಕು. ಟೈಮ್ಸ್ ಆಫ್ ಇಂಡಿಯಾ ಇವ್ರ ರಿಪೋರ್ಟ್ ಪ್ರಕಾರ 53% ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಹ್ಯಾವ್ ನೋ ಜಾಬ್ ಸ್ಕಿಲ್ಸ್ ಟೀಚರ್ಸ್. ನಮ್ಮ ಕರ್ನಾಟಕದಲ್ಲಿ 53% ಅಷ್ಟು ಜಾಬ್ ಮಾರ್ಕೆಟ್ ಅಲ್ಲಿ ಬೇಕಾಗಿರೋ ಸ್ಕಿಲ್ಸ್ ಹೇಳ್ಕೊಡೋರು ಇಲ್ಲ ಅಂತಂದ್ರೆ ಅಂಡ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಔಟ್ಪುಟ್ ಹೆಂಗಾಗ್ತಾರ? ಟೆಂಪ್ರವರಿ ಜಾಬ್ ಮಾಡ್ತೀನಿ ಅಂತ ಅನ್ಕೊಳೋದ್ ತಪ್ಪಲ್ಲ, ಆದ್ರೆ ವಿತೌಟ್ ಪ್ಲಾನ್ ಆ ಒಂದು ಜಾಬ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಕೆರಿಯರ್ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ರಿ, ಇದು ಐಟಿಗೆ ಅಂತ ಹೇಳಿ ಬಂದು ನಾನ್ ಐಟಿಲಿ ವರ್ಕ್ ಮಾಡ್ತಾ ಇರೋ ಒಬ್ಬ ಸ್ಟೂಡೆಂಟ್ ನ ರಿಯಾಲಿಟಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಓಕೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.